ನಮಸ್ಕಾರ ಸ್ನೇಹಿತರೆ. ಇತಿಹಾಸದ ಪುಟಗಳನ್ನು ತೆರೆದಾಗ ಕೆಲವು ಹೆಸರುಗಳು ನಮ್ಮ ಹೃದಯದಲ್ಲಿ ಬೆಂಕಿ ಹಚ್ಚುತ್ತವೆ. ಸ್ವಾತಂತ್ರ್ಯದ ಆಸೆ, ಧೈರ್ಯದ ಮಹಿಮೆ ಮತ್ತು ತ್ಯಾಗದ ಕಥೆಗಳನ್ನು ಹೇಳುತ್ತವೆ. ಅಂತಹ ಮಹಾನ್ ಯೋಧರಲ್ಲಿ ಒಬ್ಬರು ಥಿಯೋಡೋರಸ್ ಕೊಲೊಕೊಟ್ರೋನಿಸ್. ಒಬ್ಬ ವ್ಯಕ್ತಿ, ಆದರೆ ಒಂದು ರಾಷ್ಟ್ರದ ಆತ್ಮವನ್ನು ಜಾಗೃತಗೊಳಿಸಿದ ಮಹಾನ್ ನಾಯಕ. ಅವರ ಜೀವನ ಚರಿತ್ರೆಯನ್ನು ಇಂದು ನಾವು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. ಥಿಯೋಡೋರಸ್ ಕೊಲೊಕೊಟ್ರೋನಿಸ್ ಅವರು 1770 ಏಪ್ರಿಲ್ 3ರಂದು ಗ್ರೀಸ್ ದೇಶದಲ್ಲಿ ಜನಿಸಿದರು. ಸಣ್ಣ ವಯಸ್ಸಿನಿಂದಲೇ ಯುದ್ಧದ ವಾತಾವರಣದಲ್ಲಿ ಬೆಳೆದರು. ಅವರ ಕುಟುಂಬವೇ ಒಟೋಮನ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡುತ್ತಿದ್ದ ಯೋಧರ ಕುಟುಂಬ. ಅವರ ಬಾಲ್ಯವೇ ಒಂದು ಯುದ್ಧ ಶಾಲೆ. ಆಟಗಳಿಗಿಂತಲೂ ಕತ್ತಿಗಳು ಮತ್ತು ಹೋರಾಟವೇ ಅವರ ಬದುಕಿನ ಭಾಗವಾಗಿತ್ತು. ಒಟೋಮನ್ ಶಕ್ತಿಯ ಕ್ರೂರತೆಯಿಂದಾಗಿ ಅವರ ಕುಟುಂಬದ ಅನೇಕ ಸದಸ್ಯರು ಬಲಿಯಾದರು. ಈ ಘಟನೆಗಳು ಅವರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಬೀಜವನ್ನು ಬಿತ್ತಿದವು. ಯುವಕನಾದ ಕೊಲೊಕೊಟ್ರೋನಿಸ್ ಕ್ಲೆಫ್ಟ್ಗಳು ಎಂಬ ಗೆರಿಲ್ಲಾ ಯೋಧರ ತಂಡದಲ್ಲಿ ಸೇರಿದರು. ಅವರು ಕೇವಲ ಯೋಧನಲ್ಲ, ತಂತ್ರಜ್ಞನೂ ಆಗಿದ್ದನು. ಅವರು ಯುದ್ಧವನ್ನು ಕೇವಲ ಬಲದಿಂದ ಗೆಲ್ಲುವುದಿಲ್ಲ, ಬುದ್ಧಿಯಿಂದ ಗೆಲ್ಲಬಹುದು ಎಂದು ನಂಬಿದವರು. ಅವರ ಗೆರಿಲ್ಲಾ ತಂತ್ರಗಳು ಶತ್ರುಗಳಿಗೆ ಭಯ ಹುಟ್ಟಿಸಿದವು. 1821ರಲ್ಲಿ ಗ್ರೀಕ್ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಯಿತು. ಈ ಹೋರಾಟದಲ್ಲಿ ಕೊಲೊಕೊಟ್ರೋನಿಸ್ ಪ್ರಮುಖ ನಾಯಕನಾದರು. ಟ್ರಿಪೋಲಿಟ್ಸಾ ಯುದ್ಧ ಅವರ ಅತ್ಯಂತ ದೊಡ್ಡ ಜಯಗಳಲ್ಲಿ ಒಂದು. ಆ ದಿನ ಕೇವಲ ಒಂದು ನಗರವನ್ನೇ ಗೆದ್ದಿಲ್ಲ, ಒಂದು ಜನಾಂಗದ ಆತ್ಮವನ್ನು ಮುಕ್ತಗೊಳಿಸಿದರು. ಅವರ ನಾಯಕತ್ವದಲ್ಲಿ ಗ್ರೀಕ್ ಸೇನೆ ಅನೇಕ ವಿಜಯಗಳನ್ನು ಸಾಧಿಸಿತು. ಆದರೆ ಒಳ ಜಗಳಗಳು ಮತ್ತು ರಾಜಕೀಯ ಸಂಘರ್ಷಗಳು ಕೂಡ ಎದುರಾಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಯಕನನ್ನೇ ನಂತರ ಸರ್ಕಾರ ಬಂಧಿಸಿತು. ವೀರನಿಗೆ ಶತ್ರುಗಳು ಹೊರಗಿಂತಲೂ ಒಳಗೆ ಹೆಚ್ಚು ಅಪಾಯಕಾರಿಯಾಗಬಹುದು. ಕೊಲೊಕೊಟ್ರೋನಿಸ್ರನ್ನು ಕಾರಾಗೃಹಕ್ಕೆ ಕಳುಹಿಸಲಾಯಿತು, ಆದರೂ ಅವರ ಆತ್ಮವನ್ನು ಯಾರೂ ಮುರಿಯಲಿಲ್ಲ. ನಂತರ ಅವರನ್ನು ಬಿಡುಗಡೆ ಮಾಡಲಾಯಿತು. ಅವರು ಗ್ರೀಸ್ನ ಸ್ವಾತಂತ್ರ್ಯದ ಸಂಕೇತವಾದರು. 1843 ಫೆಬ್ರವರಿ 4ರಂದು ಅವರು ನಿಧನರಾದರು. ಆದರೆ ಅವರ ಹೆಸರು ಇಂದಿಗೂ ಗ್ರೀಸ್ನ ಹೃದಯದಲ್ಲಿ ಜೀವಂತವಾಗಿದೆ. ಅವರು ಸತ್ತಿಲ್ಲ, ಅವರು ಒಂದು ಚಳುವಳಿ, ಒಂದು ಪ್ರೇರಣೆ. ಕೊಲೊಕೊಟ್ರೋನಿಸ್ ನಮಗೆ ಕಲಿಸುವುದು ಏನು? ಸ್ವಾತಂತ್ರ್ಯವು ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕಾಗಿ ಧೈರ್ಯ, ತ್ಯಾಗ ಮತ್ತು ಅಚಲ ಮನೋಬಲ ಬೇಕು. ಒಬ್ಬ ವ್ಯಕ್ತಿ ಇತಿಹಾಸವನ್ನು ಬದಲಾಯಿಸಬಹುದು ಎಂಬುದಕ್ಕೆ ಜೀವಂತ ಸಾಕ್ಷಿ ಇವರೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.